ಸಿಎಂ ಸಿದ್ದರಾಮಯ್ಯ ಪರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಬ್ಯಾಟ್ ಬೀಸಿದ್ದಾರೆ. ತಮ್ಮವರ ವಿರುದ್ಧನೇ ಸಿಡಿದು ಬಿದ್ದಿದ್ದಾರೆ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಸಿದ್ದರಾಮಯ್ಯ ಯಾವತ್ತೂ ಕೂಡ ಕುಟುಂಬ ನೋಡಿದವರಲ್ಲ. ಎಫ್ಐಆರ್ ಆದವರು ರಾಜೀನಾಮೆ ಕೊಡಬೇಕು ಅನ್ನೋದೇ ಆದ್ರೆ ಜೆಡಿಎಸ್ನಲ್ಲಿರೋರು ಕೊಡ್ಲಿ. ರಾಜೀನಾಮೆ ಕೊಡಿ ಅಂತ ನ್ಯಾಯಾಲಯ ಹೇಳಿದ್ಯಾ? ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡ್ವಾ? ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡು ಅಂದ್ರೆ ಕೊಟ್ಬಿಡ್ತಾರಾ? ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆಯೋ ಎಲ್ಲರೂ ರಾಜೀನಾಮೆ ಕೊಡಿ. ಹಾಗಾದ್ರೆ ಎಲ್ಲರೂ ಕೂಡ ವಿಧಾನಸೌಧದ ಮುಂದೆ ಬಂದು ನಿಂತ್ಕೊಳ್ಳಿ, ಬನ್ನಿ ನೋಡೋಣ ರಾಜೀನಾಮೆ ಕೊಡೋಕೆ ತಾಕತ್ ಇದೆಯಾ ಅಂತ. ಮಾಡೋಕ್ ಬೇರೆ ಕೆಲಸ ಇಲ್ವಾ? ಮೊದಲು ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂತ ಅನುದಾನ ಇರ್ಬೋದು, ರಾಜ್ಯಕ್ಕೆ ಬರಬೇಕಾಗಿರುವಂತಹ ಕೆಲಸಗಳ ಬಗ್ಗೆ, ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನೋಡಿ. ಅದನ್ನ ಬಿಟ್ಟು ರಾಜೀನಾಮೆ ಕೇಳಿದ್ರೆ ಹೇಗೆ ಅಂತ ಜಿಟಿಡಿ ಪ್ರಶ್ನೆ ಮಾಡಿದ್ದಾರೆ. ಗೊತ್ತಿರೋದ್ರಿಂದ ಮಾತಾಡ್ತೀನಿ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವರಲ್ಲ, ಮಗನ್ನು ನೋಡಿದವರಲ್ಲ, ಹೆಂಡತಿನೂ ನೋಡಿದವರಲ್ಲ. ನಮ್ಗೆ ಗೊತ್ತಿದೆ ಚೆನ್ನಾಗಿ. ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಬಂದಿದೆಯೋ ಗೊತ್ತಿಲ್ಲ ನನಗೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೀರೇಂದ್ರ ಪಾಟೀಲ್ ಇರಲಿ, ಕೆಂಗಲ್ ಹನುಮಂತನ್ ಇರಲಿ, ಹೆಗ್ಡೆ ಇರಲಿ, ದೇವೇಗೌಡ ಇರಲಿ, ಯಾರೇ SMC ಅವರು ಇರಲಿ, ಒಳ್ಳೆ ಕೆಲಸಗಳನ್ನ ಏನ್ ಮಾಡಿಬಿಟ್ಟು ಹೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ. ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ. FIR ಬಿತ್ತು ಅಂದ್ರೆ ಯಾರು ಇರುವಂಗೇ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. FIR ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ. ರಾಜೀನಾಮೆಯ ಕುಮಾರಸ್ವಾಮಿ 2 ಲಕ್ಷ ಕೋಟಿಗಿಂತ ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯ 136 ಜನ ಟೀಕೆ ಗೆದ್ದಿದ್ದಾರೆ. ಆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ. ಅಧೋಗತಿಗೆ ಕಲುಷಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು? ರಾಜೀನಾಮೆ ಕೊಡಿ. ಎಲ್ಲ ನಿಂತ್ಕೊಳ್ಳಿ, ಎಲ್ಲರೂ ವಿಧಾನಸೌಧ ಮುಂದೆ. ಯಾರ್ಯಾರಿಗೆ FIR ಆಗಿದೆ ಎಲ್ಲರೂ ಕೊಡಿ. ಎಲ್ಲರೂ ತಾಕತ್ತಿದ್ರೆ ಏನ್ರಿ? ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ? ನ್ಯಾಯಾಲಯ ಇದೆ, ತೀರ್ಪುಗಳು ಕೊಡ್ತವೆ. ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು, ನಡೀತಾರೆ. ಅಭಿವೃದ್ಧಿ ಮಾಡಿ.